ವೀಕ್ಷಕರಿಗೆಲ್ಲ ಶರಣ. ನಾನು ಈ ದಿನ ಬಿ ಪಿಗೆ, ಹೈ ಬಿ ಪಿಗೆ ಮತ್ತು ಲೋ ಬಿ ಪಿಗೆ ಒಂದೆರಡು ಮುದ್ರೆಗಳನ್ನು ಹೇಳ್ಕೊಡ್ತೀನಿ, ಆಯಿತಾ. ಅದರ ಜೊತೆಗೆ ಹೊಟ್ಟೆಗೆ ಏನನ್ನು ತಗೋಬೇಕು ಬಿ ಪಿ ಇದ್ದವರು ಅದನ್ನು ಕೂಡ ಒಂದೆರಡು ಹೇಳ್ತೀನಿ, ಸರಿನಾ. ಈಗ ಮೊದಲನೇದಾಗಿ ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನನ್ನ ದೃಷ್ಟಿಯಲ್ಲಿ ಬಿ ಪಿ ಮತ್ತು ಶುಗರು ಕಾಯಿಲೆನೇ ಅಲ್ಲ ಹೇಳಬೇಕು ಅಂದರೆ, ಯಾಕೆಂದರೆ ನಾವು ತಿನ್ನೋ ಆಹಾರ ದಿನ ದಿನ ಬದಲಾಗ್ತಾ ಇರುತ್ತೆ. ಅದರಿಂದ ಅದು ಹೀಗೇ ಇರಬೇಕು ಅನ್ನೋ ಇದು ಇಲ್ಲ. ದೇಹದಲ್ಲಿ ರಕ್ತ ಇದೆ, ಅದರ ಒತ್ತಡ ಜಾಸ್ತಿ ಆಗುತ್ತೆ, ಇಲ್ಲ ಸ್ಟ್ರೆಸ್ಸಿಂದ ಜಾಸ್ತಿ ಆಗ್ಬೋದು, ಕೂಗಾಡ್ತೀವಿ ಅದರಿಂದ ಜಾಸ್ತಿ ಆಗ್ಬೋದು, ಅಥವಾ ಮಾನಸಿಕ ವೇದನೆಯಿಂದ ಕೂಡ ಒಂದೊಂದು ಸತಿ ಅದು ಜಾಸ್ತಿ ಆಗುತ್ತೆ ರಕ್ತ ಸಂಚಲನ, ಅಥವಾ ಎತ್ತರಕ್ಕೆ ಏರಿದಾಗಲಿ ಕೆಲವು ಸತಿ ಬಿ ಪಿ ಹೈ ಆಗುತ್ತೆ. ಅದಕ್ಕೆಲ್ಲ ನಾವು ಚಿಂತೆ ಪಟ್ಕೋಬೇಕು. ಬಿ ಪಿ ಎಲ್ಲೋ ಏರ್ತಾ ಇದ್ವಿ, ಆವಾಗ ನಮಗೆ ಉಸಿರಾಟಕ್ಕೆ ಜೋರಾಗಿ ಉಸಿರಾಟ ಬಂತು ನೋಡಿ, ಈ ಭಾಗ ಕೈಯಿನ ಈ ಭಾಗದಲ್ಲಿ ಇವೆರಡು ಬೆರಳುಗಳ ಮಧ್ಯದಲ್ಲಿ ಹೀಗೆ ಜೋರಾಗಿ ಪ್ರೆಸ್ ಮಾಡೋದ್ರಿಂದ ಆ ಉಸಿರಾಟ ಲಂಗ್ಸಲ್ಲಿ ನಮಗೆ ತೊಂದರೆ ಕೊಡ್ತಾ ಇದ್ದ ಉಸಿರಾಟ ಸ್ವಲ್ಪ ನಾರ್ಮಲ್ ಆಗುತ್ತೆ, ಆಯಿತಾ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಪ್ರತಿ ದಿವಸ ಬಿ ಪಿ ಇದ್ದವರು, ಹೈ ಬಿ ಪಿ ಅಂತ ಹೇಳ್ಬಿಡ್ತಾರೆ, ಮಾತ್ರೆಗಳ್ನು ವರ್ಷಾನುಗಟ್ಟಲೆ ಲೈಫ್ ಲಾಂಗ್ ನುಂಗೋಕ್ಕೆ ಕೊಟ್ಬಿಡ್ತಾರೆ ಈಗ ಅಲ್ವಾ. ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಕೇಳ್ಕೊಳ್ಳಿ, ಮಾತ್ರೆ ತೊಗೊಳ್ಳಿ, ಡಾಕ್ಟ್ರು ಬರ್ಕೊಟ್ಟು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ರೆ ಮಾತ್ರೆಗಳನ್ನು ತೊಗೊಳ್ಳಿ. ಆದರೆ ಅದರ ಜೊತೆಗೆ ನೀವು ಬಿ ಪಿಯನ್ನು ನಾರ್ಮಲಾಗಿ ಇಟ್ಕೊಳ್ಳಿಕ್ಕೆ ಒಂದು ಮುದ್ರೆ ಇದೆ. ಅದೇನಪ್ಪ ಅಂದರೆ, ನಿಮಗೆ ಇಲ್ಲಿ ಕಾಣ್ತಾ ಇರೋದು ನಿಮ್ಮ ಕಾಲಚಕ್ರ ಓಡ್ತಾ ಇದೆ. ನಿಮ್ಮ ಕಾಲಚಕ್ರ ಏನಿದೆ ಅದು ಓಡ್ತಾ ಇದೆ. ನಿಮ್ಮ ಬ್ಲಡ್ ಪ್ರೆಷರ್ದು ಕಾಲಚಕ್ರನ ಇವಾಗ ಹಿಂದಕ್ಕೆ ತಿರುಗಿಸ್ಬೇಕು ನಾವು. ಅದಕ್ಕೆ ಇಲ್ಲಿ ನೋಡಿ, ಇದು ಹಿಂದಕ್ಕೆ ತಿರುಗ್ತಾ ಇದೆ, ಗಡಿಯಾರದ ಮೊದಲು ಹೀಗೆ ತಿರುಗುತ್ತೆ. ಈಗ ನಾವು ಕಾಲಚಕ್ರವನ್ನು ಹಿಂತಿರುಗಿಸ್ತಾ ಇದ್ವಿ ಅಲ್ವಾ. ನೋಡಿ, ಸರಿಯಾಗಿ ಕಾಣ್ತಾ ಇದೆಯಾ? ಹಿಂತಿರುಗಿಸ್ತಾ ಇದ್ದೀವಿ, ರೈಟ್ ಅಲ್ವಾ. ಹೇಗೆ ಇದನ್ನು ಮಾಡೋದು ನೋಡಿ, ಈ ಎರಡು ಬೆರಳಿಂದ ಇದನ್ನು ಹೀಗೆ ಲಾಕ್ ಮಾಡ್ಕೊಳ್ಳಿ ಅಲ್ವಾ. ಅದ್ರ ಮೇಲೆ ಈ ಹೆಬ್ಬೆರಳನ್ನು ಇಡಿ. ಈ ಹೆಬ್ಬೆರಳ ತುದಿಯಿಂದ ಈ ಒಂದು ನೋಡಿ, ಆ್ಯಂಟಿ ಕ್ಲಾಕ್ ವೈಸ್ ಅಂತ ಏನು ಹೇಳ್ತೀವಿ, ಹೈ ಬಿ ಪಿಗೆ ಆ್ಯಂಟಿ ಕ್ಲಾಕ್ ವೈಸ್ 3 ನಿಮಿಷ. ಎಷ್ಟು ನಿಮಿಷ ಮಾಡಬೇಕು? 3 ನಿಮಿಷ ಪ್ರತಿಯೊಂದು ಹೆಬ್ಬೆರಳಿಗೂ ಮಾಡಬೇಕು. 2 ಹೆಬ್ಬೆರಳಿಗೆ ಮಾಡಬೇಕು, ಒಂದಕ್ಕಲ್ಲ, ಆಯಿತಾ. ನೋಡಿ, ಉಲ್ಟಾ. ಇದು ಹೈ ಬಿ ಪಿ ಅವ್ರಿಗೆ. ಇನ್ನು ಲೋ ಬಿ ಪಿ ಅವ್ರಿಗೆ ಏನು ಮಾಡಬೇಕು? ಅವರ ಕಾಲಚಕ್ರ ಓಡ್ತಾ ಇಲ್ಲ, ಸ್ಲೋ ಆಗ್ತಾಯಿದೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ವ. ಅದಕ್ಕೆ ಏನು ಮಾಡಬೇಕು? ನಾವು ಅದನ್ನು ಸೀದಾ ಮಾಡಬೇಕು. ಗಡಿಯಾರದ ಮುಳ್ಳು ಹೇಗೆ ಓಡ್ತಾ ಇದೆ ಹಾಗೆ ಮಾಡಬೇಕು ನೋಡಿ. ಅದನ್ನು ಗಡಿಯಾರದ ಮುಳ್ಳು ಹೇಗೆ ತಿರುಗುತ್ತೆ ಹಾಗೆ ತಿರುಗಿಸ್ಕೋಬೇಕು. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಬಹುಶಃ ನಾನು ತೋರಿಸ್ತಾ ಇರೋದು ನಿಮಗೆ ಎಡದ್ದು ಬಲದ್ದು ಎಡಕ್ಕೆ ಕಾಣ್ತಾ ಇರ್ಬೋದು. ಅದಕ್ಕೆ ನಾನು ಈ ಮಾರ್ಕ್ ಹಾಕಿದ್ದೀನಿ. ಹೈ ಬಿ ಪಿ ಅವರಿಗೆ ಆ್ಯಂಟಿ ಕ್ಲಾಕ್ ವೈಸು, ಲೋ ಬಿ ಪಿ ಅವರಿಗೆ ಕ್ಲಾಕ್ ವೈಸ್, ಓಕೆನಾ. ಹಾಗೆ ಮಾಡಿ. ಎಷ್ಟು ನಿಮಿಷ ಮಾಡಬೇಕು? ಕೇವಲ 3 ನಿಮಿಷ. ಹಿಡ್ಕೊಳ್ಳೋದು ಹೇಗೆ ಹಿಡ್ಕೊಳ್ಳಿ. ಈ ಬೆರಳನ್ನು ಈ ಬೆರಳ ತುದಿಯಿಂದ ಉಲ್ಟಾ ತಿರುಗಿಸಿ, ಮತ್ತು ಈ ಬೆರಳನ್ನು ಅಷ್ಟೇ, ಈ ಬೆರಳ ತುದಿಯಿಂದ ಹಿಂಗೆ ಹಿಡ್ಕೊಳ್ಳಿ, ಈ ಬೆರಳ ತುದಿಯಿಂದ ಉಲ್ಟಾ ಹೀಗೆ ತಿರುಗಿಸ್ಕೊಳ್ಳಿ, ಸರಿನಾ. ಇದು ಹೈ ಬಿ ಪಿ ಅವ್ರಿಗೆ. ಲೋ ಬಿ ಪಿ ಅವ್ರಿಗೆ ಅದರ ಉಲ್ಟ, ಸರಿನಾ. ಹೀಗೆ ತಿರುಗಿಸ್ಕೊಳ್ಳಿ. ಮತ್ತು ಬೆಳಿಗ್ಗೆ ಹೊತ್ತು ಟಿಫನ್ ಆದಮೇಲೆ ಕೊತ್ತಂಬರಿ ಸೊಪ್ಪಿನ ರಸ ತುಂಬ ಒಳ್ಳೆಯದು ಬಿ ಪಿ ಅವರಿಗೆ. ಒಂದು ಅರ್ಧ ಲೋಟ, ಒಂದು ಕಂತೆನೂ ಬೇಡ, ಒಂದು ಅರ್ಧ ಕಂತೆಯಷ್ಟು. ಈಗಿನ ಕಂತೆಗಳು ದೊಡ್ಡದಾಗಿರುತ್ತೆ, ಅಷ್ಟು ದೊಡ್ಡದಲ್ಲ. ಆಗೆಲ್ಲ ಕಂತೆ ಅಂದರೆ ಚಿಕ್ಕದು ಬರ್ತಿತ್ತಲ್ಲ,
ಆ ಥರ ಚಿಕ್ಕ ಕತ್ತೆಯಲ್ಲಿ ಅಥವಾ ಒಂದೆರಡು ಹಿಡಿ ಅಷ್ಟು ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸಿನಲ್ಲಿ ಅದನ್ನು ನುಣ್ಣಗೆ ಇದು ಮಾಡಿಕೊಂಡು ಆಮೇಲೆ ಅದನ್ನು ಸೋಸ್ಕೊಳ್ಳಿ. ಒಳ್ಳೆಯ ಬಟ್ಟೆಯಿಂದಲೋ ಜಾಲರಿಯಿಂದಲೋ ಅದನ್ನು ಸೋಸ್ಕೊಂಡು ಆ ಒಂದು ರಸವನ್ನು ಟಿಫನ್ ಆಗಿ ಒಂದು ಅರ್ಧ ಗಂಟೆಯ ಮೇಲೆ ಈ ಒಂದು ಕೊತ್ತಂಬರಿ ಸೊಪ್ಪಿನ ರಸವನ್ನು ಸೇವಿಸೋದ್ರಿಂದ ಕೂಡ ಬಿ ಪಿ ಲೆವೆಲ್ಲು ನಾರ್ಮಲ್ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಮುದ್ರೆಗಳನ್ನು ಹಾಕೋದ್ರಿಂದ ನಿಮ್ಮ ಶರೀರದಲ್ಲಿ ನಿಮ್ಮನ್ನು ರಕ್ಷಿಸಿಕೊಳ್ಳುವಂಥ ಎಲ್ಲ ಪಾಯಿಂಟ್ಗಳು ಇದೆ. ನಿಮ್ಮ ಕೈನಲ್ಲೇ ಇದೆ, ನಿಮ್ಮ ಕಿವಿನಲ್ಲೂ ಇದೆ. ಗೊತ್ತಾಯ್ತಾ? ನಮ್ಮ ಕೈನಲ್ಲಿ ಕಾಲಿನಲ್ಲಿ ಏನಿದೆ ಪಾಯಿಂಟ್ಗಳು ನಮ್ಮ ಇಡೀ ಶರೀರಕ್ಕೆ ಸಂಬಂಧಪಟ್ಟಂಥದ್ದು ಅಂಥದ್ದು ನಮ್ಮ ಕಿವಿಗಳಲ್ಲೂ ಕೂಡ ಇದೆ. ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ, ಆಯಿತಾ? ಈಗ ಸದ್ಯಕ್ಕೆ ಈ ಒಂದು ವಿಡಿಯೋನ ನೋಡಿದ್ದೀರಲ್ಲ, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಈ ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ ಒತ್ತಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಕೆಲವು ಮಾತುಗಳನ್ನು ಇವತ್ತಿಗೆ ಮುಗಿಸ್ತೀನಿ. ಧನ್ಯವಾದ.